ಟೀಕೆಗಳ ಮಧ್ಯೆ ಮತ್ತೊಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಮಹಿಳೆಯರಿಗಾಗಿ ಕಾಂಗ್ರೆಸ್ ಮತ್ತೊಂದು ಗ್ಯಾರಂಟಿ ಘೋಷಣೆ ಮಾಡಿದೆ. ಲೇಡೀಸ್ ಸ್ಪೆಷಲ್ ಗ್ಯಾರಂಟಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅನೌನ್ಸ್ ಮಾಡಿದ್ದಾರೆ. ಗೃಹಲಕ್ಷ್ಮಿಯಂತೆ ಪ್ಯಾರಿ ದೀದಿ ಘೋಷಣೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿ ಜನರಿಗಾಗಿ ಡಿಕೆ ಶಿವಕುಮಾರ್ ಪ್ಯಾರಿ ದೀದಿ ಸ್ಕೀಮ್ ಘೋಷಣೆ ಮಾಡಿದ್ದಾರೆ. To launch this Pyari Didi Hogi Yojana. This is, we are going to give, I am confident that Congress government will come in Delhi. We are going to implement on the first day of the cabinet, 2,500 rupees will be implemented, and I think as soon as the political process starts, whatever the decision has been taken in Karnataka on the same model, 2,500 rupees, this Pyari Didi Yojana will be implemented, and the rest will be announced later. Today I am here to launch Pyari Didi Yojana, 2,500 rupees to every woman as per the Karnataka model. So let us first have our play cards. ದೆಹಲಿ ಮಹಿಳೆಯರಿಗಾಗಿ ಪ್ಯಾರಿ ದೀದಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,500 ರೂಪಾಯಿ ಜಮೆ ಆಗುತ್ತೆ. ದೆಹಲಿಯಲ್ಲಿ ಸರ್ಕಾರ ಬಂದ ದಿನವೇ ಪ್ಯಾರಿ ದೀದಿ ಜಾರಿಗೆ ಬರುತ್ತೆ. ದೆಹಲಿ ಜನರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲೂ ಕರ್ನಾಟಕ ಮಾಡೆಲ್ ಜಾರಿಗೆ ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕದ ತಂತ್ರವನ್ನೇ ಬಳಸುವುದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಂದು ಕಡೆ ಗ್ಯಾರಂಟಿ ಯೋಜನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿಗಳಾಗ್ತಾ ಇದ್ದಾವೆ. ಇದೆಲ್ಲದರ ಜೊತೆಗೆ ರಾಜ್ಯದಲ್ಲಿ ಗ್ಯಾರಂಟಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಜೊತೆಗೆ ಆರ್ಥಿಕತೆಯು ಕೂಡ ಬರ್ಬಾದಾಗಿ ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಮಹಿಳೆಯರಿಗಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತೊಂದು ಗ್ಯಾರಂಟಿ ಘೋಷಣೆ ಮಾಡಿರೋದು ಇನ್ನು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿರೋದು. ಲೇಡೀಸ್ ಸ್ಪೆಷಲ್ ಗ್ಯಾರಂಟಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅನೌನ್ಸ್ ಮಾಡಿದ್ದಾರೆ. ಗೃಹಲಕ್ಷ್ಮಿಯಂತೆ ಅಂದ್ರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯಂತೆ ಪ್ಯಾರಿ ದೀದಿ ಅನ್ನೋ ಒಂದು ಘೋಷಣೆಯನ್ನ ದೆಹಲಿಯಲ್ಲಿ ಮಾಡಿದ್ದಾರೆ. ದೆಹಲಿ ಜನರಿಗಾಗಿ ಡಿಕೆ ಶಿವಕುಮಾರ್ ಪ್ಯಾರಿ ದೀದಿ ಸ್ಕೀಮ್ ಅನ್ನ ತಂದಿದ್ದಾರೆ. ದೆಹಲಿ ಮಹಿಳೆಯರಿಗಾಗಿನೇ ಪ್ಯಾರಿ ದೀದಿ ಯೋಜನೆ ಜಾರಿಗೆ ತಂದಿರೋದು. ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,500 ರೂಪಾಯಿ ಜಮೆಯಾಗುತ್ತೆ. ದೆಹಲಿಯಲ್ಲಿ ಸರ್ಕಾರ ಬಂದ ದಿನಾನೇ ಪ್ಯಾರಿ ದೀದಿ ಜಾರಿಗೆ ಬರುತ್ತೆ. ದೆಹಲಿ ಜನರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲೂ ಕರ್ನಾಟಕ ಮಾಡೆಲ್ ಜಾರಿಗೆ ಪ್ಲಾನ್ ಮಾಡಿರೋದು. ಕರ್ನಾಟಕದ ತಂತ್ರವನ್ನೇ ಬಳಸಿ ಅಲ್ಲಿಯೂ ಕೂಡ ಎಲೆಕ್ಷನ್ ಗೆಲ್ಲೋದಕ್ಕೆ ಈ ರೀತಿಯಾದಂತಹ ತಂತ್ರದ ಮೊರೆ ಹೋಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.